ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅವರು ಕುಮಟಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ಕೊಟ್ಟು ವೈದ್ಯಕೀಯ ಸೇವೆಗಳು, ಸಿಬ್ಬಂದಿ ಕೊರತೆ ಹಾಗೂ ಆಸ್ಪತ್ರೆಯ ಮೂಲ ಸೌಕರ್ಯದ ಕುರಿತು ಸಮಗ್ರ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ವೇಳೆ ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟ್ ಕೊರತೆ, ಹೆರಿಗೆ ಸೇವೆಗಳ ಕುಸಿತ ಹಾಗೂ ವೈದ್ಯರ ಲಭ್ಯತೆ ಕುರಿತು ಅಧಿಕಾರಿಗಳು ಹಾಗೂ ಸಿಬ್ಬಂದಿಯಿಂದ ಮಾಹಿತಿ ಪಡೆದ ಸಚಿವರು ಆಸ್ಪತ್ರೆಯ ಕಾರ್ಯನಿರ್ವಹಣೆ ಬಗ್ಗೆ ವಿವರವಾಗಿ ವಿಚಾರಿಸಿದ್ದಾರೆ. ಈ ವೇಳೆ ಸಿಬ್ಬಂದಿ ಸಮರ್ಪಕ ಮಾಹಿತಿ ಕೊಡಲು ವಿಫಲವಾದಾಗ, ನಾನು ಎಕ್ಸಾಮ್ ಮಾಡಲಿಕ್ಕೆ ಬಂದಿಲ್ಲ, ನಿಮ್ಮ ಸಮಸ್ಯೆ ಏನು, ಅದಕ್ಕೆ ಏನು ಪರಿಹಾರ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳಲು ಬಂದಿದ್ದೇನೆ. ಸರಿಯಾದ ಮಾಹಿತಿ ಕೊಟ್ಟರೆ ಮಾತ್ರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಎಂದಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿಯ ಮಾಹಿತಿಯ ಪ್ರಕಾರ ಹಿಂದೆ ತಿಂಗಳಿಗೆ 70 ರಿಂದ 80 ಹೆರಿಗೆಗಳು ನಡೀತಾ ಇದ್ದ ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟ್ ಕೊರತೆಯಿಂದ ಈಗ ತಿಂಗಳಿಗೆ ಸುಮಾರು 20 ಹೆರಿಗೆಗಳು ಮಾತ್ರ ನಡೀತಾ ಇದೆ. ಶಾಶ್ವತ ತಜ್ಞ ವೈದ್ಯರ ಕೊರತೆ, ದೀರ್ಘಾವಧಿ ರಜೆ ಹಾಗೂ ಆನ್ ಕಾಲ್ ಗೈನಕಾಲಜಿಸ್ಟ್ ಸೇವೆ ಲಭ್ಯವಾಗದಿರುವುದು ಈ ಪರಿಸ್ಥಿತಿಗೆ ಪ್ರಮುಖ ಕಾರಣವಾಗಿದೆ ಅಂತ ಸಚಿವರಿಗೆ ವಿವರಿಸಲಾಗಿದೆ. ಈ ಕುರಿತು ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದ ಸಚಿವ ಯುಟಿ ಖಾದರ್ ಗರ್ಭಿಣಿಯರಿಗೆ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಕ್ರಮಗಳನ್ನು ತಕ್ಷಣ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಸಾರ್ವಜನಿಕರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಆಸ್ಪತ್ರೆಯಲ್ಲಿನ ಸಿಬ್ಬಂದಿ ಕೊರತೆ ಸೇರಿ ಪ್ರಮುಖ ಸಮಸ್ಯೆಗಳ ಪರಿಹಾರಕ್ಕೆ ಶೀಘ್ರವೇ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಟ್ರಾನ್ಸ್ಫರ್ ಆಗಿತ್ತು, ಅದೇ ಎಜುಕೇಶನ್ ಬರಲಿಲ್ಲ, ಮಾಡಲಿಕ್ಕೆ ಬಂದಿಲ್ಲ. ಲಾಸ್ಟ್ ಮಂತ್ ಎಷ್ಟು? ಲಾಸ್ಟ್ ಮಂತ್ 8 ಮಂತ್ಲಿ. ಅದಕ್ಕಿಂತ ಮುಂಚೆ ನೋಡಿ, ನೀವೆಲ್ಲ ಬಂದ್ರೆ ಇವಾಗ ಮೀಟಿಂಗ್ ಮಾಡಲಿಕ್ಕೆ ಟೈಮ್ ಇಲ್ಲ ಇಲ್ಲಿ. ಹಿರಿಯಪ್ಪ ಅಂತ ಗೊತ್ತಿದೆ, ಅವ್ರೇನು ಇವರ ನೇಮು ನಿಮ್ಮ ಬಾಯಲ್ಲಿ ಪಟ 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 ಬರಬೇಕು ಲೆಕ್ಕಾಚಾರ. ನಿಮ್ಗೆ ಒಂದು ತಿಂಗಳಿಗೆ ಎಷ್ಟು ಡೆಲಿವರಿ ಆಗ್ತದೆ ನಿಮ್ಗೆ ಬಾಯಿ ಗೊತ್ತಿಲ್ಲ. ನಾನು ಹೇಳಿದ್ರೆ ಇದಿಲ್ಲ ಅಂತ ಕನ್ಫ್ಯೂಸ್ ಆಗಬಾರ್ದು. ನಾನು ಎಕ್ಸಾಮ್ ಮಾಡ್ಲಿಕ್ಕೆ ಬರಲಿಲ್ಲ, ನಿಮ್ಮ ಸಮಸ್ಯೆ ನೋಡಿಕೊಂಡ್ರೆ ನಿಮ್ಗೆ ಪರಿಹಾರ ಮಾಡ್ಬೇಕಂತ ಬಂದಿದ್ದೇನೆ. ನಿಮ್ಗೆ ಕರೆಕ್ಟ್ ವಿಚಾರ ಏನಿದೆ ಮಾತ್ರ ಗೊತ್ತಾಗ್ತದೆ. ಆಯ್ತಾ? ಈಗ ಇಲ್ಲಿ ಗೈನಕಾಲಜಿಸ್ಟ್ ಹೋಗಿ ಎಷ್ಟು ಸಮಯ ಆಯ್ತು? ಲಾಸ್ಟ್ ಮಾರ್ಚ್ 31 ಎಷ್ಟು ತಿಂಗಳಾಯ್ತು? 10 ಮಂತ್ಸ್ ಇರಲಿಲ್ಲ. ಅವ್ರಿದ್ದಾಗ ಎಷ್ಟು ಇತ್ತು ಇಲ್ಲಿ? 70 to 80 70. ಅದೇ ನಾನು ಕೇಳಿದ್ರು, ಮುಂಚೆಯಲ್ಲಿ 80 ಆಗ್ತಾ ಇತ್ತು ಪರ್ ಮಂತ್. ದಿವಸಕ್ಕೆ ಆಗ್ತದ ಇಲ್ಲ. ಈಗ ಇವರು ಹೋಗಿ ಟ್ರಾನ್ಸ್ಫರ್ ಅಲ್ಲಿ ಹೋದ್ರೆ, ಇವರು ರಿಟೈರ್ಡ್ ಆದ್ರು. ಅವರ ಜಾಗಕ್ಕೆ ಮತ್ತು ಕಾರವಾರದಿಂದ ಹಾಕಿದ್ರ? ಇಲ್ಲ ಸರ್, ಅದು ಮತ್ತೆ ಯಲ್ಲಾಪುರದಿಂದ ಹಾಕಿದ್ರು ಸರ್. ಓಕೆ, ಕೌನ್ಸಿಲಿಂಗ್ ಅಲ್ಲಿ. ಓಕೆ, ಬಟ್ ಅವರು ಜಾಯಿನ್ ಆಗಿ ಲಾಂಗ್ ಲೀವ್ ಹೋದ್ರು ಸರ್. ಮತ್ತೆ ಅವರು ಕಪಲ್ ಕೇಸಲ್ಲಿ ಆಮೇಲೆ ವಾಪಸ್ ಹರಿಯಾಡಬಹುದು ಸರ್. ಅಲ್ಲಿ ಆಗ್ಬೋದು. ಈಗ ಕಾರವಾರದಿಂದ ಯಾರು ಬಂದರೆ? ಕಾರವಾರ ಒಬ್ರು ಲೋಕಾಯುಕ್ತ ಟ್ರ್ಯಾಪ್ ಆಗಿದೆ. ಯಾವಾಗ ಆಯ್ತು? ಉತ್ತರಕಂದ ಸರ್ಜನ್ ಇತ್ತು ಸರ್ ಕಾರವಾರದಲ್ಲಿ. ಈಗ ಜನವರಿಂದ ಬಂದ್ರು ಸರ್. ಜನರಿಂದ ಎಲ್ಲಿಗೆ ಅವ್ರು ಆಯ್ತು, ಅವ್ರದ್ದು ಮತ್ತೆ ಜಾಯ್ನ್ ಆಗಲಿಲ್ಲ. ಜಾಯ್ನ್ ಆದ್ರು ಸರ್. ಮತ್ತೆ ಮುಂದೆ ಲಾಂಗ್ ಲೀವ್ ಹೋಗೋದು ಆ ತರ ಮಾಡ್ತಾ ಇದ್ದಾರೆ. ಆಯ್ತು, ಆಯ್ತು ಎಲ್ಲಿದ್ರು? ಸೊ ಇವನು ಏನ್ ಹೆಸರು? ಒಂದು ಬರುದೇ ಇಲ್ವಾ? ಈಗ ಲಾಂಗ್ ಲೀವ್ ಇದೆ ಸರ್, ಮತ್ತೆ ಲಾಂಗ್ ಲೀವ್ ಇದೆ ಸರ್. ಯಾಕೆ? ಅವರು ಸ್ವಲ್ಪ ಅದೇ ಮೆಂಟಲ್ ಸೆಕ್ಯೂರ್ ಆಗಿ ಅವರು ಈಗ ಮೊನ್ನೆ ಮಂಕಿಯಿಂದ ಯಾರಲ್ಲಿ ಬಂದು? ಮಂಕಿಯಲ್ಲ, ಅಲ್ಲಿ ಇಲ್ಲಿಂದ ಶಿರಾಲಿಯಿಂದ ಹೊನ್ನಾವರ. ಈಗ ಇಲ್ಲಿ ಆನ್ ಕಾಲ್ ಇದು ಇಲ್ಲ. ಆನ್ ಕಾಲ್ ಬಹಳ ಪ್ರಯತ್ನ ಪಡ್ತೀವಿ ಸರ್. ಇಲ್ಲಿ 6 ಜನ ಪ್ರೈವೇಟ್ ಗೈನಕಾಲಜಿಸ್ಟ್ ಸರ್. ಯಾರು ಅಭಿವೃದ್ಧಿ ಆಗ್ತಾ ಇಲ್ಲ. ಈಗ ಡೆಲಿವರಿಗೆ ಎಲ್ಲಿ ಹೋಗ್ತಾರೆ ಇಲ್ಲಿ ಅವರೆಲ್ಲ? ಪರಿಶೀಲನೆ ವೇಳೆ ಆಸ್ಪತ್ರೆಯ ವಿವಿಧ ವಿಭಾಗಗಳನ್ನು ವೀಕ್ಷಿಸಿದ ಸಚಿವರು ರೋಗಿಗಳಿಗೆ ದೊರೆತಾ ಇರುವ ಸೇವೆಗಳ ಬಗ್ಗೆ ಮಾಹಿತಿ ಪಡೆದು ಆರೋಗ್ಯ ಸೇವೆ ಇನ್ನಷ್ಟು ಪರಿಣಾಮಕಾರಿಯಾಗಿ ನೀಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.